ಬಹಳ ಪ್ರಮುಖವಾದಂತ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಸಭೆ ಬಗ್ಗೆ ರೈತರು ಏನ್ ಮಾಡ್ತಾರಂತೆ, ಒಂದು ವೇಳೆ ಆ ಸಭೆಯಲ್ಲೂ ಕೂಡ ಒಮ್ಮತಕ್ಕೆ ಬರದೇ ಹೋದ್ರೆ ರೈತರು ಏನ್ ಮಾಡ್ತಾರಂತೆ, ದಯವಿಟ್ಟು ರೈತ ಮುಖಂಡರನ್ನ ಕೇಳಿ. 46 ಜನ ರೈತ ಮುಖಂಡರನ್ನ ಸಭೆಗೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇವತ್ತು. ಅದೇ ರೀತಿ 82 ಜನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂಡ ಕರೆದಿದ್ದಾರೆ. ಹಾಗಾಗಿ ಇವತ್ತು ಸಭೆಯಲ್ಲಿ ಒಮ್ಮತ ಮೂಡುತ್ತಾ, ಒಮ್ಮತ ಮೂಡದೇ ಇದ್ದರೆ ಇವ್ರು ಏನ್ ಮಾಡ್ತಾರಂತೆ, ಮುಂದಿನ ಹಾದಿ ರೂಪುರೇಷೆ ಏನು ಅದನ್ನೆಲ್ಲ ಕೇಳಿ. ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಇವತ್ತಿನ ಮಹತ್ವದ ಸಭೆ ಇದೆಯಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆ ಇದೆಯಲ್ಲ, ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮತ್ತು ಅದರ ಜೊತೆಗೆ ಇವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನ ಅಂತೂ ಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ 9 ದಿನಗಳವರೆಗಿನ ಈ ಅಹೋರಾತ್ರಿ ಧರಣಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಚಾರ ಏನಲ್ಲ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ನೋಡಿ ಹೇಗೆ ಏನು ಎತ್ತ ಅನ್ನೋದನ್ನ ಅವ್ರನ್ನ ಕೇಳೋಣ. ಯಜಮಾನ್ರೆ, ಈಗ ಇವತ್ತು ಸಭೆ ಐತ್ರಿ, ಮುಖ್ಯಮಂತ್ರಿಗಳ ಸಭೆ ಐತ್ರಿ. ಸಭೆಗೆ ಏನಾದ್ರು ಒಂದು ಒಮ್ಮತ ತೀರ್ಮಾನ ಬರ್ಲಿಲ್ಲ ಅಂತ ಹೇಳಿದ್ರೆ ತಾವೆಲ್ಲ ಏನ್ ಮಾಡಕ್ ಹೋಗ್ತೀರಿ? ಏನ್ ಮಾಡಿ ನೋಡ್ತೀರಿ, ನಿಮ್ಮ ನಾವು ತಿಂಗಳಾದ್ರಿ ಬಂದ್ರಿ ಇಲ್ಲೇ ಹೋರಾಟ ಅಂತೂ ಮುಂದುವರಿದ್ರಿ. ನೋಡಿ, 100 ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಥವಾ ಇನ್ನೇನು ಕೆಲವೇ ಸಮಯದಲ್ಲಿ ಈ ಸ್ಥಳ ಇದೆಯಲ್ಲ, ಪ್ರತಿಭಟನಾ ಸ್ಥಳ, ಇದು ಸಂಪೂರ್ಣವಾಗಿ ತುಂಬಿಡುತ್ತೆ. ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಬೇರೆ ಬೇರೆ ಕಡೆಗಳಿಂದ ಒಂದು ಹೋರಾಟದ ಜ್ವಾಲೆ ವ್ಯಾಪಿಸಿಕೊಳ್ತಾ ಇದೆ ಇಡೀ ಜಿಲ್ಲೆಯಾದ್ಯಂತ. ಸದ್ಯಕ್ಕಂತೂ ರೈತ ಹೋರಾಟಗಾರರು ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲಿಂದ ಹೋಗುವಂತ ಪ್ರಶ್ನೆಯೇ ಇಲ್ಲ. ನಮ್ಮನ್ನ ಯಾರು ಏನು ದಬ್ಬಾಳಿಕೆ ಮಾಡಿ ದರ್ಪ ತೋರಿದ್ರು ಕೂಡ ನಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. 100 ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುತ್ತೂರಿನಿಂದ ಬಂದು ಸೇರ್ತಾರೆ. ಸದ್ಯಕ್ಕೆ ಇವತ್ತಿನ ಸಭೆ, ಆ ಸಭೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ, 40 ರೈತ ಮುಖಂಡರುಗಳು ಆ ಸಭೆಗೆ ಬರುವಂತೆ ಆಹ್ವಾನವನ್ನ ನೀಡಿದ್ದಾರೆ. ಆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ 10ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆ ಮೂಲಕ ರೈತ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಎಲ್ಲಾ ಸಂದರ್ಭ ಬರೋದ್ರಲ್ಲಿ ನೋ ಡೌಟ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ತಾವು ನೋಡ್ತಿರೋ ಹಾಗೆ, ತಾವು ಗಮನಿಸ್ತಿರೋ ಹಾಗೆ, ಈ ಕಡೆ ಬರ್ರಿ ಯಜಮಾನ್ರ, ಈ ಕಡೆ ಬರ್ರಿ. ಈಗ ಇವತ್ತು ಸಭೆ ಐತಲ್ರಿ, ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಐತಲ್ರಿ, ಆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಬರಲಿಲ್ಲ ಅಂತ ಹೇಳ್ರಿ ಮುಂದೇನ್ರಿ? ಮುಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ಇದೈತ್ರಿ. ಆಮೇಲೆ ಲಕ್ಷಾಂತರ ಮಂದಿ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಚಳವಳಿ ಮಾಡುವ ಉದ್ದೇಶ ಐತಿ. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ನಿಲ್ಲಿಸೋ ಪ್ರಶ್ನೆ ಇಲ್ಲ, ಬೇಡಿಕೆ ಈಡೇರಲೇಬೇಕು. ಇಲ್ಲ, ಬೇಡಿಕೆ ಈಡೇರಬೇಕು. ಇವತ್ತು ನಾಳೆ ಗಡುವು ಕೊಟ್ಟಿವ್ರಿ. ಇದ ಮುಂದ ಹೋಯ್ತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡು. ಸುತ್ತಮುತ್ತ ಊರವರೆಲ್ಲ ಬರ್ತಾರೆ, ತಮ್ಮ ಬೆಂಬಲಕ್ಕೆ ಅದಾರೆ. ಬೆಂಬಲ ಅದಾರ್ರಿ. ಇವತ್ತು 8-9ನೇ ದಿವಸ ಇವತ್ರಿ ನಡತ್ರಿ. ಮುಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡು ಫಿಕ್ಸ್ ರೀ. ನಾವೆಲ್ಲ ಜೊತೆಗಿರ್ತೀರಿ ಸರ್. ನಾವೆಲ್ಲ ಈಗ 7 ದಿವಸದಿಂದ ಇಲ್ಲಿ ಇದ್ದೀವಿ, ಮುಂದೆ ಇರ್ತೀವಿ. ರೈತರಿಗಾಗಿ ನಾವು ಜೀವ ಕೊಡೋಕೆ ರೆಡಿ. ಏನ್ ಇನ್ ಯತ್ನಾವ್ರ ಒಂದ್ ಮಾತು ಹೇಳಿದಾರ, 3,200 ನಂಗೆ ಕೊಡಕಂಗಲ್ಲ, ಫ್ಯಾಕ್ಟ್ರಿ ಬೇಕಾದ್ರೆ ರೈತರು ತಗೋತೀರಿ, ನಾವು ಅದಕ್ಕೂ ರೆಡಿ ರೀ. ಎಲ್ಲಾರು ರೈತರು 100 ರೂಪಾಯಿ ಹಾಕಿ ಅವ್ರ ಫ್ಯಾಕ್ಟ್ರಿ ನಾವು ಖರೀದಿ ಮಾಡ್ತೀವಿ, ಅದನ್ನ ನಾವು ವಶ ಪಡ್ಕೋತೀವಿ ಅಂದ್ರೆ ಅವ್ರ ಯತ್ನಾವ್ ನೇರವಾಗಿ ಹೆಸರು ಕೊಡ್ತೀವಿ. ನೋಡಿ, ಇದು ಶ್ರೀಲಕ್ಷ್ಮಿ ಈ ಹೊತ್ತಿಗೆ ಈ ಸಂದರ್ಭಕ್ಕೆ ರೈತರು ಹೇಳ್ತಾ ಇರುವಂತ ಮಾತು. ಮುಂದುವರೆದು ಈ ಹೋರಾಟದ ಜ್ವಾಲೆ ಏನಾಗಬಹುದು, ಯಾವ ಸ್ವರೂಪ ಪಡಿಬಹುದು, ಇವತ್ತಿನ ಮೀಟಿಂಗ್ ಆದ ನಂತರ ಏನು ರೈತರು ಏನ್ ಹೇಳ್ತಾರೆ ಎಲ್ಲವನ್ನ ನಿಮ್ಮ ಮುಂದೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಂಜಿತ್. ಡೀಟೇಲ್ಸ್ಗಾಗಿ ಬಹಳ ಪ್ರಮುಖವಾದಂತ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಸಭೆ ಬಗ್ಗೆ ರೈತರು ಏನ್ ಮಾಡ್ತಾರಂತೆ, ಒಂದು ವೇಳೆ ಆ ಸಭೆಯಲ್ಲೂ ಕೂಡ ಒಮ್ಮತಕ್ಕೆ ಬರದೇ ಹೋದ್ರೆ ರೈತರು ಏನ್ ಮಾಡ್ತಾರಂತೆ, ದಯವಿಟ್ಟು ರೈತ ಮುಖಂಡರನ್ನ ಕೇಳಿ. 46 ಜನ ರೈತ ಮುಖಂಡರನ್ನ ಸಭೆಗೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇವತ್ತು. ಅದೇ ರೀತಿ 82 ಜನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂಡ ಕರೆದಿದ್ದಾರೆ. ಹಾಗಾಗಿ ಇವತ್ತು ಸಭೆಯಲ್ಲಿ ಒಮ್ಮತ ಮೂಡುತ್ತಾ, ಒಮ್ಮತ ಮೂಡದೇ ಇದ್ದರೆ ಇವ್ರು ಏನ್ ಮಾಡ್ತಾರಂತೆ, ಮುಂದಿನ ಹಾದಿ ರೂಪುರೇಷೆ ಏನು ಅದನ್ನೆಲ್ಲ ಕೇಳಿ.
ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಇವತ್ತಿನ ಮಹತ್ವದ ಸಭೆ ಇದೆಯಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆ ಇದೆಯಲ್ಲ, ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮತ್ತು ಅದರ ಜೊತೆಗೆ ಇವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನ ಅಂತೂ ಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ 9 ದಿನಗಳವರೆಗಿನ ಈ ಅಹೋರಾತ್ರಿ ಧರಣಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಚಾರ ಏನಲ್ಲ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ನೋಡಿ ಹೇಗೆ ಏನು ಎತ್ತ ಅನ್ನೋದನ್ನ ಅವ್ರನ್ನ ಕೇಳೋಣ. ಯಜಮಾನ್ರೆ, ಈಗ ಇವತ್ತು ಸಭೆ ಐತ್ರಿ, ಮುಖ್ಯಮಂತ್ರಿಗಳ ಸಭೆ ಐತ್ರಿ. ಸಭೆಗೆ ಏನಾದ್ರು ಒಂದು ಒಮ್ಮತ ತೀರ್ಮಾನ ಬರ್ಲಿಲ್ಲ ಅಂತ ಹೇಳಿದ್ರೆ ತಾವೆಲ್ಲ ಏನ್ ಮಾಡಕ್ ಹೋಗ್ತೀರಿ? ಏನ್ ಮಾಡಿ ನೋಡ್ತೀರಿ ನಿಮ್ಮ ನೋಡ್ರಲ್ಲ, ನಾವು ತುಂಗಳದವ್ರಿ ಬಂದ್ರಿ ಇಲ್ಲೇ ಹೋರಾಟ ಅಂತೂ ಮುಂದುವರಿಯುತ್ತೆ. ನೋಡಿ ನೂರಾರು ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಥವಾ ಇನ್ನೇನು ಕೆಲವೇ ಸಮಯದಲ್ಲಿ ಈ ಸ್ಥಳ ಇದೆಯಲ್ಲ, ಪ್ರತಿಭಟನಾ ಸ್ಥಳ, ಇದು ಸಂಪೂರ್ಣವಾಗಿ ತುಂಬಿಡುತ್ತೆ. ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಬೇರೆ ಬೇರೆ ಕಡೆಗಳಿಂದ ಒಂದು ಹೋರಾಟದ ಜ್ವಾಲೆ ವ್ಯಾಪಿಸಿಕೊಳಿಸ್ತಾ ಇದೆ ಇಡೀ ಜಿಲ್ಲೆಯಾದ್ಯಂತ. ಸದ್ಯಕ್ಕಂತೂ ರೈತ ಹೋರಾಟಗಾರರು ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲಿಂದ ಹೋಗುವಂತ ಪ್ರಶ್ನೆಯೇ ಇಲ್ಲ. ನಮ್ಮನ್ನ ಯಾರು ಏನು ದಬ್ಬಾಳಿಕೆ ಮಾಡಿ ದರ್ಪ ತೋರಿದ್ರು ಕೂಡ ನಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೂರಾರು ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುತ್ತೂರಿನಿಂದ ಬಂದು ಸೇರ್ತಾರೆ. ಸದ್ಯಕ್ಕೆ ಇವತ್ತಿನ ಸಭೆ, ಆ ಸಭೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ, 40 ರೈತ ಮುಖಂಡರುಗಳು ಆ ಸಭೆಗೆ ಬರುವಂತೆ ಆಹ್ವಾನವನ್ನ ನೀಡಿದ್ದಾರೆ. ಆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ 10ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆ ಮೂಲಕ ರೈತ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಎಲ್ಲಾ ಸಂದರ್ಭ ಬರೋದ್ರಲ್ಲಿ ನೋ ಡೌಟ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ತಾವು ನೋಡ್ತಿರೋ ಹಾಗೆ, ತಾವು ಗಮನಿಸ್ತಿರೋ ಹಾಗೆ, ಈ ಕಡೆ ಬರ್ರಿ ಯಜಮಾನ್ರ, ಈ ಕಡೆ ಬರ್ರಿ. ಈಗ ಇವತ್ತು ಸಭೆ ಐತಲ್ರಿ, ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಐತಲ್ರಿ, ಆ ಸಭೆಯಲ್ಲಿ ಒಮ್ಮತ ತೀರ್ಮಾನ ಬರಲಿಲ್ಲ ಅಂತ ಹೇಳ್ರಿ ಮುಂದೇನ್ರಿ? ಮುಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ಇದೈತ್ರಿ. ಆಮೇಲೆ ಲಕ್ಷಾಂತರ ಮಂದಿ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಚಳವಳಿ ಮಾಡುವ ಉದ್ದೇಶ ಐತಿ. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ನಿಲ್ಲಿಸೋ ಪ್ರಶ್ನೆ ಇಲ್ಲ, ಬೇಡಿಕೆ ಈಡೇರಲೇಬೇಕು. ಇಲ್ಲ, ಬೇಡಿಕೆ ಇರಲೇಬೇಕು. ಇವತ್ತು ನಾಳೆ ಗಡುವು ಕೊಟ್ಟಿದೀವ್ರಿ. ಇದ ಮುಂದ ಹೋಯ್ತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡು. ಸುತ್ತಮುತ್ತ ಊರವರೆಲ್ಲ ಬರ್ತಾರೆ, ತಮ್ಮ ಬೆಂಬಲಕ್ಕೆ ಅದಾರೆ. ಬೆಂಬಲ ಅದಾರ್ರಿ. ಇವತ್ತು 8-9ನೇ ದಿವಸ ಇವತ್ತ್ರಿ ನಡತ್ರಿ. ಮುಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡು ಫಿಕ್ಸ್ ರೀ. ನಾವೆಲ್ಲ ಜೊತೆಗಿರ್ತೀರಿ ಸರ್. ನಾವೆಲ್ಲ ಈಗ 7 ದಿವಸದಿಂದ ಇಲ್ಲಿ ಇದ್ದೀವಿ, ಮುಂದೆ ಇರ್ತೀವಿ. ರೈತರಿಗಾಗಿ ನಾವು ಜೀವ ಕೊಡಕ್ ರೆಡಿ. ಏನ್ ನಿನ್ನ ಯತ್ನಾವ್ರ ಒಂದ್ ಮಾತು ಹೇಳಿದಾರ, 3,000 ಎರಡು ನಂಗೆ ಕೊಡಕಂಗಲ್ಲ, ಫ್ಯಾಕ್ಟ್ರಿ ಬೇಕಾದ್ರೆ ರೈತರು ತಗೋತೀರಿ, ನಾವು ಅದಕ್ಕೂ ರೆಡಿ ರೀ. ಎಲ್ಲಾರು ರೈತರು 100 ರೂಪಾಯಿ ಹಾಕಿ ಅವ್ರ ಫ್ಯಾಕ್ಟ್ರಿ ನಾವು ಖರೀದಿ ಮಾಡ್ತೀವಿ, ಅದನ್ನ ನಾವು ವಶ ಪಡ್ಕೋತೀವಿ ಅಂದ್ರೆ ಅವ್ರ ಯತ್ನಾವ್ ನೇರವಾಗಿ ಹೆಸರು ಕೊಡ್ತೀವಿ. ನೋಡಿ, ಇದು ಶ್ರೀಲಕ್ಷ್ಮಿ ಈ ಹೊತ್ತಿಗೆ ಈ ಸಂದರ್ಭಕ್ಕೆ ರೈತರು ಹೇಳ್ತಾ ಇರುವಂತ ಮಾತು. ಮುಂದುವರೆದು ಈ ಹೋರಾಟದ ಜ್ವಾಲೆ ಏನಾಗಬಹುದು, ಯಾವ ಸ್ವರೂಪ ಪಡಿಬಹುದು, ಇವತ್ತಿನ ಮೀಟಿಂಗ್ ಆದ ನಂತರ ಏನು ರೈತರು ಏನ್ ಹೇಳ್ತಾರೆ ಎಲ್ಲವನ್ನ ನಿಮ್ ಮುಂದೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಂಜಿತ್. ಡೀಟೇಲ್ಸ್ಗಾಗಿ ಬಹಳ ಪ್ರಮುಖವಾದಂತ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಸಭೆ ಬಗ್ಗೆ ರೈತರು ಏನ್ ಮಾಡ್ತಾರಂತೆ, ಒಂದು ವೇಳೆ ಆ ಸಭೆಯಲ್ಲೂ ಕೂಡ ಒಮ್ಮತಕ್ಕೆ ಬರದೇ ಹೋದ್ರೆ ರೈತರು ಏನ್ ಮಾಡ್ತಾರಂತೆ, ದಯವಿಟ್ಟು ಆ ರೈತ ಮುಖಂಡರನ್ನ ಕೇಳಿ. 46 ಜನ ರೈತ ಮುಖಂಡರನ್ನ ಸಭೆಗೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇವತ್ತು. ಅದೇ ರೀತಿ 82 ಜನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂಡ ಕರೆದಿದ್ದಾರೆ. ಹಾಗಾಗಿ ಇವತ್ತು ಸಭೆಯಲ್ಲಿ ಒಮ್ಮತ ಮೂಡುತ್ತಾ, ಒಮ್ಮತ ಮೂಡದೇ ಇದ್ದರೆ ಇವ್ರು ಏನ್ ಮಾಡ್ತಾರಂತೆ, ಮುಂದಿನ ಹಾದಿ ರೂಪುರೇಷೆ ಏನು, ಅದನ್ನೆಲ್ಲ ಕೇಳಿ. ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಇವತ್ತಿನ ಮಹತ್ವದ ಸಭೆ ಇದೆಯಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆ ಇದೆಯಲ್ಲ, ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮತ್ತು ಅದರ ಜೊತೆಗೆ ಇವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನ ಅಂತೂ ಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ 9 ದಿನಗಳವರೆಗಿನ ಈ ಅಹೋರಾತ್ರಿ ಧರಣಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಚಾರ ಏನಲ್ಲ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ನೋಡಿ ಹೇಗೆ ಏನು ಎತ್ತ ಅನ್ನೋದನ್ನ ಅವ್ರನ್ನ ಕೇಳೋಣ. ಯಜಮಾನ್ರೆ, ಈಗ ಇವತ್ತು ಸಭೆ ಐತ್ರಿ, ಮುಖ್ಯಮಂತ್ರಿಗಳ ಸಭೆ ಐತ್ರಿ. ಸಭೆಗೆ ಏನಾದ್ರು ಒಂದು ಒಮ್ಮತ ತೀರ್ಮಾನ ಬರಲಿಲ್ಲ ಅಂತ ಹೇಳಿದ್ರೆ ತಾವೆಲ್ಲ ಏನ್ ಮಾಡಕ್ ಹೋಗ್ತೀರಿ? ಏನ್ ಮಾಡಿ ನೋಡ್ತೀರಿ ನಿಮ್ಮ ನೋಡ್ರಲ್ಲ, ನಾವು ತುಂಗಳದವ್ರಿ ಬಂದ್ರಿ ಇಲ್ಲೇ ಹೋರಾಟ ಅಂತೂ ಮುಂದುವರಿಯುತ್ತೆ. ನೋಡಿ ನೂರಾರು ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಥವಾ ಇನ್ನೇನು ಕೆಲವೇ ಸಮಯದಲ್ಲಿ ಈ ಸ್ಥಳ ಇದೆಯಲ್ಲ, ಪ್ರತಿಭಟನಾ ಸ್ಥಳ, ಇದು ಸಂಪೂರ್ಣವಾಗಿ ತುಂಬಿಡುತ್ತೆ. ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಬೇರೆ ಬೇರೆ ಕಡೆಗಳಿಂದ ಒಂದು ಹೋರಾಟದ ಜ್ವಾಲೆ ವ್ಯಾಪಿಸಿಕೊಳಿಸ್ತಾ ಇದೆ ಇಡೀ ಜಿಲ್ಲೆಯಾದ್ಯಂತ. ಸದ್ಯಕ್ಕಂತೂ ರೈತ ಹೋರಾಟಗಾರರು ನಮ್ಮ ಬೇಡಿಕೆ ಈಡೇರುವವರೆಗೂ
ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲಿಂದ ಹೋಗುವಂತ ಪ್ರಶ್ನೆಯೇ ಇಲ್ಲ. ನಮ್ಮನ್ನ ಯಾರು ಏನು ದಬ್ಬಾಳಿಕೆ ಮಾಡಿ ದರ್ಪ ತೋರಿದ್ರು ಕೂಡ ನಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೂರಾರು ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುತ್ತೂರಿನಿಂದ ಬಂದು ಸೇರ್ತಾರೆ. ಸದ್ಯಕ್ಕೆ ಇವತ್ತಿನ ಸಭೆ, ಆ ಸಭೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ, 40 ರೈತ ಮುಖಂಡರುಗಳು ಆ ಸಭೆಗೆ ಬರುವಂತೆ ಆಹ್ವಾನವನ್ನ ನೀಡಿದ್ದಾರೆ. ಆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ 10ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆ ಮೂಲಕ ರೈತ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಎಲ್ಲಾ ಸಂದರ್ಭ ಬರೋದ್ರಲ್ಲಿ ನೋ ಡೌಟ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ತಾವು ನೋಡ್ತಿರೋ ಹಾಗೆ, ತಾವು ಗಮನಿಸ್ತಿರೋ ಹಾಗೆ, ಈ ಕಡೆ ಬರ್ರಿ ಯಜಮಾನ್ರ, ಈ ಕಡೆ ಬರ್ರಿ. ಈಗ ಇವತ್ತು ಸಭೆ ಐತಲ್ರಿ, ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಐತಲ್ರಿ, ಆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಬರಲಿಲ್ಲ ಅಂತ ಹೇಳ್ರಿ, ಮುಂದೇನ್ರಿ? ಮುಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ಇದೈತ್ರಿ. ಆಮೇಲೆ ಲಕ್ಷಾಂತರ ಮಂದಿ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಚಳವಳಿ ಮಾಡುವ ಉದ್ದೇಶ ಐತಿ. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ನಿಲ್ಲಿಸೋ ಪ್ರಶ್ನೆ ಇಲ್ಲ, ಬೇಡಿಕೆ ಈಡೇರಲೇಬೇಕು. ಇಲ್ಲ, ಬೇಡಿಕೆ ಇರಲೇಬೇಕು. ಇವತ್ತು ನಾಳೆ ಗಡುವು ಕೊಟ್ಟಿದೀವ್ರಿ. ಇದ ಮುಂದ ಹೋಯ್ತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡು. ಸುತ್ತಮುತ್ತ ಊರವರೆಲ್ಲ ಬರ್ತಾರೆ. ಎಲ್ಲ ತಮ್ಮ ಬೆಂಬಲಕ್ಕೆ ಅದಾರೆ. ಬೆಂಬಲ ಅದಾರ್ರಿ. ಇವತ್ತು 8-9ನೇ ದಿವಸ ಇವತ್ತ್ರಿ ನಡತ್ರಿ. ಮುಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡು ಫಿಕ್ಸ್ ರೀ. ನಾವೆಲ್ಲ ಜೊತೆಗಿರ್ತೀರಿ ಸರ್. ನಾವೆಲ್ಲ ಈಗ 7 ದಿವಸದಿಂದ ಇಲ್ಲಿ ಇದ್ದೀವಿ, ಮುಂದೆ ಇರ್ತೀವಿ. ರೈತರಿಗಾಗಿ ನಾವು ಜೀವ ಕೊಡೋಕೆ ರೆಡಿ. ಏನ್ ನಿನ್ನ ಯತ್ನಾವ್ರ ಒಂದ್ ಮಾತು ಹೇಳಿದಾರ, 3,000 ಎರಡು ನಂಗೆ ಕೊಡಕಂಗಲ್ಲ, ಫ್ಯಾಕ್ಟ್ರಿ ಬೇಕಾದ್ರೆ ರೈತರು ತಗೋತೀರಿ, ನಾವು ಅದಕ್ಕೂ ರೆಡಿ ರೀ. ಎಲ್ಲರೂ ರೈತರು 100 ರೂಪಾಯಿ ಹಾಕಿ ಅವ್ರ ಫ್ಯಾಕ್ಟ್ರಿ ನಾವು ಖರೀದಿ ಮಾಡ್ತೀವಿ, ಅದನ್ನ ನಾವು ವಶ ಪಡ್ಕೋತೀವಿ ಅಂದ್ರೆ ಅವ್ರ ಯತ್ನಾವ್ ನೇರವಾಗಿ ಹೆಸರು ಕೊಡ್ತೀವಿ. ನೋಡಿ, ಇದು ಶ್ರೀಲಕ್ಷ್ಮಿ ಈ ಹೊತ್ತಿಗೆ ಈ ಸಂದರ್ಭಕ್ಕೆ ರೈತರು ಹೇಳ್ತಾ ಇರುವಂತ ಮಾತು. ಮುಂದುವರೆದು ಈ ಹೋರಾಟದ ಜ್ವಾಲೆ ಏನಾಗಬಹುದು, ಯಾವ ಸ್ವರೂಪ ಪಡಿಬಹುದು, ಇವತ್ತಿನ ಮೀಟಿಂಗ್ ಆದ ನಂತರ ಏನು ರೈತರು ಏನ್ ಹೇಳ್ತಾರೆ ಎಲ್ಲವನ್ನ ನಿಮ್ ಮುಂದೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ.